पूज्य माताजिಯವರಿಗೆ पूज्य माताजिಯವರಿಗೆ ಶರಣ ಸಂಕಲ್ಪಕ್ಕೆ ಶರಣ ಮೇಳಕ್ಕೆ ಬಸವ ಪೀಠವು ಎದ್ದು ವಸದು ನಾಣ್ಯವು ಹುಟ್ಟಿ ಬಸವನ ಮುದ್ರೆಯು ನೆರರಾವು ಧರೆಯೊಳಗೆ ಅನ್ನುವ ಹಾಗೆ ಈಗಲೂ ಬಸವ ಧರ್ಮ ಪೀಠದ ಪೀಠಾರೋಹಣ ಕಾರ್ಯಕ್ರಮವನ್ನ ಉದ್ಘಾಟನಾ ಕಾರ್ಯಕ್ರಮವನ್ನ ಲೋಕಾಯುಕ್ತ BS ಪಾಟೀಲ್ ಅವರು ಮಾಡಲಿದ್ದಾರೆ ಮತ್ತು ಮುಖ್ಯ ಅತಿಥಿಗಳಾಗಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರು ಆಗಮಿಸಲಿದ್ದಾರೆ ಮತ್ತು ಮುಖ್ಯವಾಗಿ ಬಹಳ ಮಹತ್ವಪೂರ್ಣವಾದದ್ದು ಬಸವ ಕ್ರಾಂತಿಯ ದಿನಾಚರಣೆ 14ನೇ ತಾರೀಕು ಬಹಳ ಮುಖ್ಯವಾಗಿ ಧರ್ಮಪಿತ ಗುರು ಬಸವಣ್ಣನವರಿಗೆ ಸಾಕ್ಷಾತ್ಕಾರದಂತಹ ಪರಮ ಪವಿತ್ರವಾದ ದಿನ ಬಸವ ಕ್ರಾಂತಿಯ ದಿನಾಚರಣೆ ಅಂತ ತಿಳ್ಕೊಂಡು ಹೇಳಿ ನಾವು ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮವನ್ನ ಮುಖ್ಯವಾಗಿ ಉದ್ಘಾಟನೆಯನ್ನ ಶರಣರಾದಂತಹ ಲೋಕಸಭಾ ಸದಸ್ಯ ಜಗದೀಶ್ ಶೆಟ್ಟರ್ ಅವರು ಮಾಡಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಮಾಜಿ ಸಚಿವ ದೊಡ್ಡನಗೌಡ ಪಾಟೀಲ್ ಅವರು ಮತ್ತು ಲೋಕಸಭಾ ಸದಸ್ಯ PC ಗದ್ದಿಗೌಡರವರು ಶರಣರಾದಂತಹ ಮಹೇಶ್ ತೆಂಗಿನಕಾಯಿಯವರು ವಹಿಸಿಕೊಳ್ಳಲಿದ್ದಾರೆ. ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಉದ್ಘಾಟನಾ ಕಾರ್ಯಕ್ರಮ ಪ್ರಮುಖವಾಗಿ ಶರಣಮೇಳ 38ನೇ ಶರಣಮೇಳದ ಉದ್ಘಾಟನಾ ಕಾರ್ಯಕ್ರಮವನ್ನ ಬಹಳ ವಿಶೇಷವಾಗಿ ನಾವು ಉದ್ಘಾಟನೆ ಮಾಡ್ತಾ ಇದ್ದೀವಿ. ಈ ಸರ್ತಿ ಉದ್ಘಾಟನಾ ಕಾರ್ಯಕ್ರಮವನ್ನ ವಿಧಾನ ಪರಿಷತ್ ಸಭಾಪತಿಗಳಾಗಿರುವಂತಹ ಬಸವರಾಜ್ ಹೊರಟ್ಟಿಯವರು ಮಾಡಲಿದ್ದಾರೆ ಮತ್ತು ಅಧ್ಯಕ್ಷತೆಯನ್ನ ಶರಣರಾದಂತಹ ಕಾಶಪ್ಪನವರು ಅವರು ಕೂಡ ವಹಿಸಿಕೊಳ್ಳಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಲೋಕೋಪಯೋಗಿ ಸಚಿವರಾಗಿರುವಂತಹ ಸತೀಶ್ ಜಾರಕಿಹೊಳಿಯವರು ಕೂಡ ಆಗಮಿಸಲಿದ್ದಾರೆ. ಕಾರ್ಮಿಕ ಸಚಿವರಾದಂಥ ಸಂತೋಷ್ ಲಾಡವರು ಕೂಡ ಬರ್ತಾ ಇದ್ದಾರೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ RB ತಿಮ್ಮಾಪುರ್ ಅವರು ಕೂಡ ಆಗಮಿಸಲಿದ್ದಾರೆ. ಲೋಕಸಭಾ ಸದಸ್ಯರಾಗಿರುವಂತಹ ಸಾಗರ್ ಖಂಡ್ರೆ ಅವರು ಕೂಡ ಆಗಮಿಸಲಿದ್ದಾರೆ ಮತ್ತು ಸಂಜೆ 6 ಗಂಟೆಗೆ ಬಹಳ ಮುಖ್ಯವಾದಂಥದ್ದು ಪೀಠಾರೋಹಣ ಕಾರ್ಯಕ್ರಮ. ಇದೇ ಬಾಗಲಕೋಟೆ ಜಿಲ್ಲೆಯ ಶರಣೆ ತಾಯಿ ಜಿಲ್ಲಾಧಿಕಾರಿ KM ಜಾನಕಿಯವರು ಉದ್ಘಾಟನೆ ಮಾಡಲಿದ್ದಾರೆ ಮತ್ತು ಆ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನು ಕೂಡಲ ಸಂಗಮ ಲಿಂಗಾಯತ ಪಂಚಮಶಾಲಿ ಪೀಠದ ಬಸವಜಯ ಮುತ್ತುಂಜಯ ಸ್ವಾಮೀಜಿಯವರು ವಹಿಸಿಕೊಳ್ಳಲಿದ್ದಾರೆ ಮತ್ತು ಹುಬ್ಬಳ್ಳಿ ಬೃಹನ್ ಮಠದ ಚಂದ್ರಶೇಖರ್ ಶಿವಯೋಗಿ ಸ್ವಾಮೀಜಿ ರಾಜೇಂದ್ರ ಸ್ವಾಮೀಜಿಯವರು ಕೂಡ ವಹಿಸಿಕೊಳ್ಳಲಿದ್ದಾರೆ ಮತ್ತು ಅಖಿಲ ಭಾರತ ಲಿಂಗಾಯತ ಹರಳೆಯ ಪೀಠದ ಅಕ್ಕ ಡಾಕ್ಟರ್ ಗಂಗಾಂಬಿಕೆಯವರು ಕೂಡ ವಹಿಸಿಕೊಳ್ಳಲಿದ್ದಾರೆ. ಇದೇ 13ನೇ ತಾರೀಕು 38ನೇ ಶರಣಮೇಳ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗಿಯಾಗಬೇಕು ಅಂತ ತಿಳ್ಕೊಂಡಿದ್ದೀವಿ. ನಾನು ಪ್ರಾರ್ಥನೆಯನ್ನು ಮಾಡ್ತೀವಿ. 38ನೇ ಶರಣಮೇಳ ಈಗಾಗಲೇ ನಾವು 37 ಶರಣಮೇಳಗಳನ್ನು ಯಶಸ್ವಿಯಾಗಿ ಮಾಡಿ 38ನೇ ಶರಣಮೇಳಕ್ಕೆ ನಾವು ಪಾದಾರ್ಪಣೆ ಮಾಡ್ತಾ ಇದ್ದೀವಿ. 38ನೇ ಶರಣಮೇಳ ಬಹಳ ಅದ್ದೂರಿಯಾಗಿ ಬಹಳ ವಿಶೇಷವಾಗಿ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದೀವಿ. ತಾವೆಲ್ಲರೂ ಅಧಿಕ ಸಂಖ್ಯೆಯಲ್ಲಿ ಭಾಗಿಯಾಗಬೇಕು ಮತ್ತು ಈ ಶರಣಮೇಳ 12ನೇ ತಾರೀಕು ಇದು 34ನೇ ರಾಷ್ಟ್ರೀಯ ಬಸವದಳದ ಅಧಿವೇಶನದಿಂದ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಈ 34ನೇ ರಾಷ್ಟ್ರೀಯ ಬಸವದಳದ ಅಧಿವೇಶನವನ್ನು ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ KS ಈಶ್ವರಪ್ಪನವರು ಭಾಗವಹಿಸಲಿದ್ದಾರೆ. ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ ಮತ್ತು ಸಾನ್ನಿಧ್ಯವನ್ನು ಇಲ್ಕಲ್ ವಿಜಯ ಮಹಾಂತೇಶ್ವರ್ ಸಂಸ್ಥಾನ ಮಠದ ಗುರು ಮಹಂತ ಸ್ವಾಮೀಜಿಯವರು ವಹಿಸಿಕೊಳ್ಳಲಿದ್ದಾರೆ ಮತ್ತು ರವಕವಿಯ ಗುರುಬಸವ ಆಶ್ರಮದ ಗುರು ಸಿದ್ದೇಶ್ವರ ಸ್ವಾಮೀಜಿಯವರು ಕೂಡ ವಹಿಸಿಕೊಳ್ಳಲಿದ್ದಾರೆ
ಮತ್ತು 12ನೇ ತಾರೀಕು ಸಾಯಂಕಾಲ 6:30ಕ್ಕೆ ಬಹಳ ಮಹತ್ವಪೂರ್ಣವಾಗಿ ಕೂಡ ಬಹಳ ಮಹತ್ವವಾಗಿ ಅಲ್ಲಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ರಾಜ್ಯಮಟ್ಟದ ಕಾಯಕ ರತ್ನ ಪ್ರಶಸ್ತಿಯನ್ನ ಮಾಜಿ ಸಚಿವರಾಗಿರುವಂಥ SR ಪಾಟೀಲ್ ಅವರಿಗೆ ನಾವು ಈ ಸತಿ ಕಾಯಕ ರತ್ನ ಪ್ರಶಸ್ತಿಯನ್ನ ನಾವಲ್ಲಿ ಕೊಡ್ತಾ ಇದ್ದೀವಿ. ಮತ್ತು ಬಹಳ ಮುಖ್ಯವಾದದ್ದು ವೈದ್ಯರತ್ನ. ವೈದ್ಯಕೀಯಲ್ಲಿ ಬಹಳಷ್ಟು ಏನಂದರೆ ಕಾರ್ಯವನ್ನು ಸೇವೆಯನ್ನು ಸಲ್ಲಿಸಿದಂತಹ ಶರಣರಾದಂಥ ಮತ್ತು ಇಲ್ಕಲ್ ಹೃದಯ ರೋಗದ ತಜ್ಞ ಡಾಕ್ಟರ್ ಮಹಾಂತೇಶ್ ಕಡಪಟ್ಟಿಯವರಿಗೆ ನಾವು ವೈದ್ಯರತ್ನ ಪ್ರಶಸ್ತಿಯನ್ನು ಪ್ರದಾನ ಮಾಡಲಿದ್ದೀವಿ. ಮತ್ತು ಅದೇ ರೀತಿ 25ನೇ ಇಸ್ವಿಯ ಬಸವಾತ್ಮಾಜೆ ರಾಷ್ಟ್ರೀಯ ಪ್ರಶಸ್ತಿಯನ್ನು ಕಲಬುರಗಿಯ ಕ್ಯಾನ್ಸರ್ ವೈದ್ಯ ಡಾಕ್ಟರ್ ವಿಜಯಲಕ್ಷ್ಮಿ ದೇಶಪಾಂಡೆಯವರಿಗೆ ನಾವು ಆ ಪ್ರಶಸ್ತಿಯನ್ನು ನಾವು ಕೊಡ್ತಾ ಇದ್ದೀವಿ. ಭಾಳ ಮುಖ್ಯವಾದ್ದು ಮಾತಾಜಿ ಬಹಳ ಕಷ್ಟಪಟ್ಟು ಅವರು ಸಾಧನೆಯನ್ನು ಮಾಡಿ ಒಂದು ಗುರಿಯನ್ನು ಮುಟ್ಟಿರುವ ಕಾರಣ ಅದೇ ರೀತಿ ಡಾಕ್ಟರ್ ವಿಜಯಲಕ್ಷ್ಮಿಯವರು ಕೂಡ ಬಹಳ ಮುಖ್ಯವಾದಂಥದ್ದು ಅವರು ಕಾರ್ಯವನ್ನು ಮಾಡಿದರು ಮತ್ತು ಕ್ಯಾನ್ಸರ್ ವೈದ್ಯ ತಜ್ಞರಾಗಿರೋದ್ರಿಂದ ಅವರಿಗೆ ನಾವು ಅದನ್ನು ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾ ಇದ್ದೀವಿ. ಅದೇ ರೀತಿ ಇನ್ನೊಂದು ಪ್ರವಚನ ಪಿತಾಮಹ ಲಿಂಗಾನಂದ ಮಹಾಸ್ವಾಮೀಜಿಯವರ ಪ್ರಶಸ್ತಿಯನ್ನು ಬಹಳ ವಿಶೇಷವಾಗಿ ನಾವು ಆ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾ ಇದ್ದೀವಿ. ಖ್ಯಾತ ಶರಣರಾದಂತಹ ಮತ್ತು ಮೀನಿನಲ್ಲಿ ನಾವು ಏನಂದರೆ ಪೆಂಡಾಲು ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ವ್ಯವಸ್ಥೆಯನ್ನು ಅಲ್ಲಿ ನಾವು ಮಾಡ್ತಾ ಇದ್ದೀವಿ. ಪೆಂಡಾಲೆಲ್ಲ ಸಿದ್ಧವಾಗಿದೆ ಮತ್ತು ಪ್ರಸಾದಕ್ಕಾಗಿ 5 ಲಕ್ಷ ಜೋಳದ ರೊಟ್ಟಿಯನ್ನು ಮತ್ತು 5 ಲಕ್ಷ ಸಜ್ಜೆ ರೊಟ್ಟಿಯನ್ನು ಮತ್ತು ಇನ್ನು ಬೇರೆ ಬೇರೆ ಪದಾರ್ಥಗಳನ್ನು ಕೂಡ ನಾವೆಲ್ಲ ತಯಾರು ಮಾಡ್ತಾ ಇದ್ದೀವಿ. ಶರಣ ಬಂಧುಗಳೇ, ತಾವೆಲ್ಲ ಈ ವರ್ಷ ಬಹಳ ಮುಖ್ಯವಾದಂಥದ್ದು ಈ ಕಾರ್ಯಕ್ರಮ. ನಾವು ಪ್ರತಿ ವರ್ಷವೂ ಶರಣ ಮೇಳದ ಏನಂದರೆ ಕಾರ್ಯಕ್ರಮಕ್ಕೆ ಬರಬೇಕಾದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಯಾವ ಜಾತಿ ಮತ ಪಂಥ ಎನ್ನುವ ಭೇದವಿಲ್ಲದೆ ನಾವೆಲ್ಲರೂ ಸಮಾವೇಶ ಆಗಿರುವಂತಹ ಪರಮ ಪವಿತ್ರವಾದಂಥ ಕ್ಷೇತ್ರ ಕೂಡಲ ಸಂಗಮ ಕ್ಷೇತ್ರ. ನಮಗೆ ಯಾರಿಗೂ ಬಹಳ ದೂರ ಇಲ್ಲ. ಯಾಕೆಂದರೆ ನಮ್ಮ ಪುಣ್ಯ, ನಮ್ಮ ಭಾಗ್ಯ, ನಮ್ಮೆಲ್ಲರ ಧರ್ಮ ಕ್ಷೇತ್ರ. ಗುರು ಬಸವಣ್ಣನವರು 12ನೇ ಶತಮಾನದಲ್ಲಿ ಜಾತ್ಯತೀತ ಧರ್ಮ ಸ್ಥಾಪನೆ ಮಾಡಿದ್ದಾರೆ ಎಂದಾಗ ಈ ಒಂದು ಶರಣ ಮೇಳ ಬಹಳ ಮಹತ್ವಪೂರ್ಣವಾದದ್ದು. ಶರಣರಿಗಾಗಿ ಶರಣರೇ ಮಾಡುವಂಥ ಮೇಳ ಆಗಿರುವುದರಿಂದ ನೀವೆಲ್ಲ ಅಧಿಕ ಸಂಖ್ಯೆಯಲ್ಲಿ 38ನೇ ಶರಣ ಮೇಳದಲ್ಲಿ ಭಾಗಿಯಾಗಿ ನಮ್ಮ ಜೀವನವನ್ನು ಪಾವನ ಮಾಡ್ಕೋಬೇಕು ಅಂತ ತಿಳ್ಕೊಂಡೇಳಿ ಶುಭವನ್ನು ಹಾರೈಸ ಬೆಂಗಳೂರು ರಾಷ್ಟ್ರೀಯ ಬಸವದಳದ ಪ್ರಮುಖ ತಾಯಿ ದೇವಿಕಾ ಶರಣಪ್ಪವರಿಗೆ ನಾವು ಆ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ. ಅದೇ ರೀತಿ ನಾವು ಶರಣರತ್ನ ಪ್ರಶಸ್ತಿಯನ್ನು ಗೋಕಾಕದ ಶರಣೇಶ್ವರಿ ಕಮಲಕ್ಕ ಚೌಧರಿಯವರಿಗೆ ನಾವು ಸೇವಾರತ್ನ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ. ಅದೇ ರೀತಿ ಸಂಸ್ಕಾರ ಪ್ರಶಸ್ತಿ ಅಂದರೆ ಬಹಳ ಮುಖ್ಯವಾಗಿ ಧಾರ್ಮಿಕವಾಗಿ ಅವರು ಸಂಸ್ಕಾರವನ್ನು ಕೊಡ್ತಾ ಇರೋದ್ರಿಂದ ಅದೊಂದು ವಿಶೇಷವಾಗಿ ನಾವು ಪ್ರಶಸ್ತಿಯನ್ನು ತಿಳಿಸತ್ತಿ ಅದನ್ನು ಬೀದರ್ ನಗರದ ಶರಣರಾದಂತಹ ನಮ್ಮ ಸುರೇಶ್ ಸ್ವಾಮಿಯವರಿಗೆ ನಾವು ಆ ಪ್ರಶಸ್ತಿಯನ್ನು ನಾವು ಅದನ್ನು ಕೊಡ್ತಾ ಇದ್ದೀವಿ. ಆನಂತರ ಬಹಳ ಮುಖ್ಯವಾದದ್ದು ಸೇವಾರತ್ನ. ಬಹಳ ನಿಸ್ವಾರ್ಥವಾಗಿ ಸಾಕಷ್ಟು ಸೇವೆಯನ್ನು ಮಾಡಿದಂತಹ ಸೇವಾರತ್ನ ಪ್ರಶಸ್ತಿಯನ್ನು ಕೊಪ್ಪಳ ಜಿಲ್ಲೆಯ ಗುಳೆ ಗ್ರಾಮದ ಬಸನಗೌಡ ಪಾಟೀಲ್ ಅವರಿಗೆ ನಾವು ಆ ಪ್ರಶಸ್ತಿನ ಕೊಡ್ತಾ ಇದ್ದೀವಿ. ಮುಖ್ಯವಾಗಿ ಶರಣರ ಹೆಸರಿನಿಂದ ಒಕ್ಕಲದ ಮುದ್ದಣ್ಣ ಈ ಪ್ರಶಸ್ತಿಯನ್ನು ಚಂದ್ರಾದಂತಹ ಏನು ಮಾತಾಜಿಯವರು ಲಿಂಗೈಕ್ಯ ಎಲ್ಲವೂ ಚೆನ್ನಾಗಿ ನಡೆದೈತಿ. ಅದು ಬಂದು ನೋಡಿದ್ರೆ ಗೊತ್ತಾಗುತ್ತೆ. ಅನಾಥಾಶ್ರಮ ಆಗಿರ್ಬೋದು, ವೃದ್ಧಾಶ್ರಮ ಆಗಿರ್ಬೋದು, ನಿತ್ಯ ದಾಸೋಹ ಆಗಿರ್ಬೋದು. ಅನಾಥಾಶ್ರಮ ನಾವು ಕೂಡ ಈಗ ಬೆಂಗಳೂರು ನಗರದಲ್ಲಿ ಮಾಡಿದ್ದೀವಿ. ಈ ಕುಂಬಳಗೌಡನಲ್ಲಿ ಮಾಡ್ತಾ ಇದ್ದೀವಿ. ಪೂಜ್ಯ ಬಸವಯೋಗಿ ಸ್ವಾಮೀಜಿಯವರೇ ಅದನ್ನು ನೇತೃತ್ವ ವಹಿಸ್ಕೊಳ್ತಾ ಇದ್ದಾರೆ. ನೀವು ಅಲ್ಲಿ ಬನ್ನಿರಿ. ಈಗಾಗಲೇ 7-8 ಹುಡುಗರು ಕೂಡ ಕರ್ಕೊಂಡು ಬಂದಾರ. ನೋಡಿಬಿಟ್ಟು ಆಮೇಲೆ ಮಾತಾಡಬೇಕು. ಇಲ್ಲಿ ಕೂಡಲ ಸಂಗಮದಲ್ಲಿ ಯಾಕೆ ನಾವು ಇದನ್ನು ಮಾಡಿದ್ದೀವಿ ಅಂತಂದರೆ ಕೊರೋನಾ ಬಂದ ಸಂದರ್ಭದಲ್ಲಿ ಮತ್ತೆ ಏನಾದರೂ ಹೆಚ್ಚು ಕಡಿಮೆ ಆಗಿಬಿಟ್ರೆ ನಮ್ಮ ಹಿತೈಷಿಗಳು ಭಾಳ ಜನ ಇರೋದ್ರಿಂದ ಮತ್ತೇನು ತೊಂದರೆ ಆಗಬಾರ್ದು ಅಂತ ತಿಳ್ಕೊಂಡು ಹೇಳಿ ನಾವು ಸ್ಥಗಿತ ಮಾಡಿಬಿಡ್ತೀವಿ ಅಷ್ಟೇ. ಇನ್ನೇನಿಲ್ಲ. ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಆದ ತಕ್ಷಣ ಅದೇ ಒಂದು ದೊಡ್ಡದಾಗಿ ಪ್ರಚಾರ ಮಾಡ್ತಾರಲ್ಲ, ಅದಕ್ಕಾಗಿ ನಾವು ಸುಮ್ಮನೆ. ಈಗ ಸರ್ಕಾರ ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡ್ತಾ ಇರೋದ್ರಿಂದ ಯಾರಿಗೇನು ತೊಂದರೆ ಇಲ್ಲ.
ದುಡ್ಡು ಕೊಡ್ತಾರೆ, ರೇಷನ್ ಕೊಡ್ತಾರೆ, ಎಲ್ಲ ಇರೋದ್ರಿಂದ ಏನರ ಕೊರತೆ ಇದ್ರೆ ಬರಬೇಕಲ್ಲ ಇಲ್ಲಿಗೆ. ಹೌದೌದು, ನಿರ್ಣಯ ಮಾಡ್ತೀವಿ. ನಿರ್ಣಯ ನಿರಂತರವಾಗಿ ಹೋರಾಟ ಇದ್ದೇ ಇರ್ತದೆ. ಅಂದರೆ ಮೊದಲು ಏನಂದರೆ ಹೊರಗಡೆ ಬಹಳಷ್ಟು ಗಲಾಟೆ ಮಾಡಿದರೆ ಅದೊಂದು ಹೋರಾಟ ಅಂತ ತಿಳ್ಕೊಂಡಿರ್ತಾರೆ. ನಾವೇನು ಮಾಡಬೇಕು ನಾವೆಲ್ಲ ಮಾಡ್ತೀವಿ. ಈಗ ಅದರ ಸ್ಟೇಟಸ್ ಯಾವುದರಲ್ಲಿದೆ, ಯಾವ ಹಂತದಲ್ಲಿದೆ? ಇದು ಈಗ ಬಂದಿದೆ, ಕೊನೆ ಹಂತಕ್ಕೆ ಬಂದಿದೆ. ಇನ್ನೂ ಸ್ವಲ್ಪ ಪ್ರಯತ್ನ ಮಾಡಲೇಬೇಕಲ್ಲ. ನಾವು ಅದೇನು ಮಾಡ್ತಾನೆ ಇದ್ದೀವಿ, ಅದನ್ನೆಲ್ಲ 40 ವರ್ಷದಿಂದ ಅದನ್ನೇ ಮಾಡ್ತಾ ಇದ್ದೀವಿ. ಅಪ್ಪದಪ್ಪನ ಇದಕ್ಕೆ ಜಯಂತಿಗೆ ಆ ಸಮೇತವಷ್ಟೇ. ಸಮೇತ ಇದು ಲಿಂಗಾಯತ ಸಮುದಾಯ ಒಗ್ಗೂಡುದು ಅಥವಾ ಏನಿಲ್ಲ. ಈಗ ಅದಕ್ಕೆ ಶರಣಮೇಳ ಮಾಡ್ತಾ ಇರೋದು. ಶರಣಮೇಳ ಮಾಡ್ತಾ ಇರೋದು ಉದ್ದೇಶ ಏನು? ಯಾವ ಜಾತಿ ಮತ ಪಂಥ ಎನ್ನುವ ಭೇದವಿಲ್ಲದೆ ಎಲ್ಲರೂ ಬರಲಿ, ಎಲ್ಲರೂ ಸಮಾವೇಶ ಆಗಲಿ ಅಂತ ಮಾಡ್ತಾ ಇರೋದು. ಇಲ್ಲ ಇದನ್ನು ನಾನು ಹೇಳ್ಬೋದಾಗಿತ್ತಲ್ಲ. ಮಕ್ಕಾಗ ಇಸ್ಲಾಂ ಬಂಧುಗಳು ಹೋಗ್ತಾರೆ, ಹಜ್ ಯಾತ್ರೆಗೆ ಹೋಗ್ತಾರೆ. ಕ್ರೈಸ್ತರು ಜೆರುಸಲೇಮಿಗೆ ಹೋಗ್ತಾರೆ, ಸಿಖ್ರು ಅಮೃತಸರಕ್ಕೆ ಹೋಗ್ತಾರೆ, ಬೌದ್ಧರು ಬೌದ್ಧಗಯಕ್ಕೆ ಹೋಗ್ತಾರೆ, ಶರಣರು ಕೂಡಲ ಸಂಗಮಕ್ಕೆ ಬರ್ತಾರೆ. ಇಲ್ಲಿ ಲಿಂಗಾಯತರು ಕೂಡಲ ಸಂಗಮಕ್ಕೆ ಬರ್ತಾರೆ ಅಂತ ಹೇಳಿದ್ರೆ ಇಲ್ಲ, ಇಲ್ಲಿ ಎಲ್ಲರೂ ಬರ್ತಾರೆ. ಇದು ಎಲ್ಲರಿಗೂ ಅದು ಕಾರ್ಯಕ್ರಮ. ಯಾರೇ ಇರಲಿ, ಗಣಪತಪ್ಪಣ್ಣ ನೋಡ್ರಿ, ಮಾದಾರ ಚೆನ್ನೈ ನೋಡ್ರಿ, ಡೋಹರ ಕಕ್ಕೈ ನೋಡ್ರಿ, ಎಲ್ಲರಿಗೂ ಸಮಾವೇಶವಾಗೋದು ಇದು.